ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಸಂಖ್ಯಾ ಪದ್ಧತಿಯ ಅಧ್ಯಾಯದ 33ನೇ ಪ್ರಶ್ನೆಯನ್ನ ಗಮನಿಸಿ. 1 ಮತ್ತು 2ರ ನಡುವಿನ 4 ಭಾಗಲಬ್ಧ ಸಂಖ್ಯೆಗಳನ್ನ ಕಂಡುಹಿಡಿಯಿ. ಸೊ ಇದು 2 ಅಂಕದ ಪ್ರಶ್ನೆಗಳು. ಸೊ ಇಲ್ಲಿ 4 ಸಂಖ್ಯೆಗಳನ್ನ ಕಂಡುಹಿಡಿಬೇಕಾದ ಕಾರಣ ನಾವಿಲ್ಲಿ n ಇಸ್ ಈಕ್ವಲ್ ಟು 4 ಅಂತ ತೆಗೆದುಕೊಂಡ್ರೆ ಸೊ n ಪ್ಲಸ್ 1 ಇಸ್ ಈಕ್ವಲ್ ಟು ಏನಾಯ್ತು 5 ಆಯ್ತು ಅಲ್ವಾ. ಸೊ 5ರಿಂದ 1 ಮತ್ತು 2 ಸಂಖ್ಯೆಗಳನ್ನ ಗುಣಿಸಿ ಮತ್ತು ಭಾಗಿಸ್ಬೇಕಾಗತ್ತೆ. ಸೊ ಮೊದಲ ಸಂಖ್ಯೆ ಏನಿದೆ 1 ಇಸ್ ಈಕ್ವಲ್ ಟು 1 ಗುಣಿಸು 5 ಡಿವೈಡೆಡ್ ಬೈ 5. ಸೊ 5/5. ಸೊ ಎರಡನೆಯ ಸಂಖ್ಯೆ 2. ಸೊ 2 ಗುಣಿಸು 5ರನ್ನ ಗುಣಿಸ್ಬೇಕು ಮತ್ತು ಭಾಗಿಸಿದಾಗ ಡಿವೈಡೆಡ್ ಬೈ 5. ಸೊ 5 2 10 ಡಿವೈಡೆಡ್ ಬೈ 5. ಓಕೆ, ಈಗ ಇದು 2 ಸಂಖ್ಯೆಗಳ ನಡುವಿರುವಂತಹ ಸಂಖ್ಯೆಗಳನ್ನ ಬರಿಬೇಕಾಗತ್ತೆ. ಸೊ ಈಗ 5/5 ಮತ್ತು 10/5ರ ನಡುವಿನ ಸಂಖ್ಯೆಗಳು ಯಾವ್ದಾಗತ್ತೆ? 6/5, 7/5, 8/5, 9/5 ಆಗತ್ತೆ. ಓಕೆ, ಸೊ ಹಾಗಾದ್ರೆ 1 ಮತ್ತು 2ರ ನಡುವಿನ 4 ಭಾಗಲಬ್ಧ ಸಂಖ್ಯೆಗಳು 6/5, 7/5, 8/5 ಮತ್ತು 9/5 ಆಗಿದೆ. ಥ್ಯಾಂಕ್ ಯು.